ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಲೈಕ್ ಎವ್ರಿ ಡೇ 5:30 ಸೆಟಪ್ದು 4:30 ಸೆಟಪ್ದು ಲೈವ್ ಟ್ರೇಡ್ ತೊಗೊಂಡು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಐ ನೋ ಯು ಗೈಸ್ ಹವ್ ಮೇಡ್ ಮಿಸ್ಟೇಕ್. ಇವತ್ತು ಕೂಡ ನನಗೆ ಅದು ಗೊತ್ತಾಗುತ್ತೆ, ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ಸಮ್ವನ್ ಕಾಯ್ತಾ ಇದ್ದೀರಾ ಸೆಲ್ ಸೈಡಿಗೆ, ಸಮ್ವನ್ ಕಾಯ್ತಾ ಇರ್ತೀರಾ ಅಪ್ ಸೈಡ್ಗೆ. ಯಾವ ಸೈಡ್ ಕೂತ್ಕೊಂಡು ಟ್ರೇಡ್ ಮಾಡಬೇಕು, ಅದೇ ಒನ್ ಆಫ್ ದ ಬಿಗ್ಗೆಸ್ಟ್ ಇದರಲ್ಲಿ. ಅದು ಗೊತ್ತಾಯ್ತು ಅಂದರೆ ಯು ಗೈಸ್ ಈ ಒಂದು ಸ್ಟ್ರಾಟಜಿನ ಕ್ರ್ಯಾಕ್ ಮಾಡ್ದಂಗೆ. ಒಂದೇನು ಮಾಡ್ಬೋದು ಗೊತ್ತಾ, ಬೇಸಿಕ್ ಹೇಳ್ತೀನಿ. ಯಾವ ಸೈಡ್ ಬ್ರೇಕ್ ಆಗುತ್ತೋ ಆ ಸೈಡ್ ಟ್ರೇಡ್ ತೊಗೊಬೋದು. ಓಕೆ, 1:3 ಇಟ್ಕೊಂಡ್ಬಿಡ್ಬೇಕು, ಆರ್ 1:2, 2.5. ಎರಡು ಸೈಡು ಬ್ರೇಕ್ ಆಯ್ತು ಅನ್ಕೊಳ್ಳಿ. ಇವಾಗ ಬೈ ಸೈಡ್ ಬ್ರೇಕ್ ಆದಾಗ ಟ್ರೇಡ್ ತೊಗೊಂಡ್ರಿ SL ಆಯ್ತಾ, ನೆಕ್ಸ್ಟ್ ಸೆಲ್ ಸೈಡ್ ಬ್ರೇಕ್ ಆದಾಗ ಟ್ರೇಡ್ ತೊಗೊಳ್ಳಿ, ಅದು SL ಆಯ್ತಾ, ತಿರ್ಗಾ ಬ್ರೇಕ್ ಆಗುತ್ತೆ, 1:3 ಯಾರು ಹೋಗುತ್ತೆ. ಈ ಥರನೇ ಇರೋದು ಸೆಟಪ್. ಬಟ್ ದ ಥಿಂಗ್ ಏನು ಅಂದರೆ, ಹೈ ಅಕ್ಯುರೇಸಿ ಟ್ರೇಡ್ ತೊಗೋಬೇಕು ಅಂದರೆ ದ ಮೇನ್ ಥಿಂಗ್ ಏನೆಲ್ಲ ಮಾಡಬೇಕು, ಯಾವ ಸೈಡ್ ಮಾತ್ರ ತೊಗೋಬೇಕು. 5:30 ಕ್ಯಾಂಡಲ್ ಯಾವುದು ಇದು, ಕರೆಕ್ಟಾ? ಈ ಇನ್ವರ್ಟೆಡ್ ಹ್ಯಾಮರ್. ಈ ಇನ್ವರ್ಟೆಡ್ ಹ್ಯಾಮರ್ಗೆ ಬಾಕ್ಸ್ ಹಾಕಿದ್ದೀನಿ. ಈ ಬ್ರೇಕ್ಗೆ ಟ್ರೇಡ್ನ ತೊಗೊಳೋಕ್ಕಾಗಲ್ಲ. ದ ಮೇನ್ ಥಿಂಗ್, ಈ ಬ್ರೇಕಿಗೆ ಟ್ರೇಡ್ನ ತೊಗೋಬೇಕು. ನಾನು ಎದ್ದಿರಲಿಲ್ಲ, ದಟ್ಸ್ ವೈ ಇಲ್ಲಿ ಬಂತಲ್ಲ ಲೋಗೆ, ಅವಾಗ ತೊಗೊಂಡೆ. ಇಲ್ಲಿ ಈ ಕ್ಯಾಂಡಲಲ್ಲಿ ಎದ್ದಿರಲಿಲ್ಲ. SL ನ ಎಲ್ಲಿಡಬೇಕು, ಇದಕ್ಕಿಂತ ಕೆಳಗಡೆ ಸ್ವಲ್ಪ. ಓಕೆ, ಸಿಂಪಲ್ಲು 1:3 ಟಾರ್ಗೆಟ್ ಹೋಗುತ್ತೆ ಅಂದ್ಕೊಳ್ಳೋಣ. ಓಕೆ, 1:3. ಬಟ್ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು. ದ ಸಿಂಪಲ್ ಟೆಕ್ನಿಕ್ ಏನು ಅಂದರೆ, ಯಾವ ಸೈಡನ್ನ ಟ್ರೇಡನ್ನು ನೋಡಬೇಕು ಅಂದರೆ, CPR ನೋಡಿ. ಫಸ್ಟ್ ಥಿಂಗ್ ನೋಡಿ, CPR ದಾಟ್ ಹೋಗ್ಬಿಟ್ಟಿದೆ. ಓಕೆ, CPR ದಾಟ್ ಹೋಗಿದೆ. ಮೇ ಬಿ ಚಾನ್ಸ್ ಟಚ್ ಮಾಡಿ ಹೋಗಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ CPR ಮೇಲಿರೋದ್ರಿಂದ. ಕೆಳಗಡೆ ಎಲ್ಲ ಇರೋದಾಗಿದ್ದರೆ ಇದು ರಿಜೆಕ್ಟ್ ಮಾಡಿ ಬರ್ಬೋದಿತ್ತು. ಇವಾಗ ಮೇಲ್ಗಡೆ ಇದೆ, ಆಬ್ವಿಯಸ್ಲಿ ಅಪ್ ಸೈಡ್. ಓಕೆನಾ? ಒಂದು ಸೆಕೆಂಡ್ ಪಾಯಿಂಟು, 4 ಅವರ್ಗೆ ಹೋಗಿ. 4 ಅವರಲ್ಲಿ ಯು ಕ್ಯಾನ್ ಅಬ್ಸರ್ವ್ ಅಲ್ವಾ. ಸಿಂಪಲ್ ನೋಡಿ, ಫಿಬ್ ಹಾಕೊಳ್ಳಿ. ಓಕೆ, ಫಿಬ್ ಸಪೋರ್ಟ್ ತೊಗೊಂಡಿದೆ, ಕರೆಕ್ಟಾ? ವ್ಯೂ ಯಾವ ಸೈಡ್ ಆಯಿತು? 4 ಅವರಲ್ಲಿ ನೋಡಿ. ಈ ಝೋನನ್ನು ಟೆಸ್ಟ್ ಮಾಡಿದೆ, ಒಳಗಡೆ ಬರ್ತಾ ಇದೆ. ಓಕೆ, ಬೊಲಿಂಜರ್ ಬ್ಯಾಂಡ್ಗೆ ಏನಾದ್ರು ಸಪೋರ್ಟ್ ತೊಗೋತಾ ಇದೆಯಾ? ಸೂರ್ಯವಂಶ ಏನಾದ್ರು ಇಂಡಿಕೇಟರ್ ಇದೆಯಾ? ಆಬ್ವಿಯಸ್ಲಿ ಇದೆ. ಸೂರ್ಯವಂಶದ ಲೆವೆಲು ಇಲ್ಲೇ ಇದೆ. ಮುಗೀತಾ? ದೆನ್ ನೋಡಿ, ಕ್ಯಾಮ್ರೆಲ್ಲ ಲೆವೆಲ್ಲೆಲ್ಲ ಬಿಟ್ಟಾಕಿ. ಓಕೆ, ಇನ್ನೇನು ಬೇಕು ನಿಮಗೆ? BB ನೋಡಿ, 4 ಅವರಲ್ಲಿ BBನೂ ಕೂಡ ಸಪೋರ್ಟ್ ತೊಗೊಂಡಿದೆ. ಇನ್ನೇನು ಬೇಕು? ಡನ್, ಮುಗೀತು. ಅಪ್ಸೈಡ್ ವ್ಯೂ ಸಿಕ್ತು. ಅಪ್ಸೈಡ್ ಬ್ರೇಕಿಗೆ ಮಾತ್ರ ಟ್ರೇಡ್ ಮಾಡಬೇಕು. ಅಪ್ಸೈಡ್ ಬ್ರೇಕಿಗೆ ಮಾತ್ರ ಟ್ರೇಡ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಸಿಂಪಲ್ಲು ಇಲ್ಲಿ ಬ್ರೇಕ್ ಆದಾಗ ತೊಗೋಬೋದಿತ್ತು. ಬಟ್ ದ ಥಿಂಗ್ ಏನು ಅಂದರೆ, ನಾನು ಎದ್ದಿರಲಿಲ್ಲ. ದಟ್ಸ್ ವೈ ಇಲ್ಲಿ ಇವಾಗ ಎದ್ನಲ್ಲ, ಈ ಲೆವೆಲಿಗೆ ಮತ್ತೆ ಬಂದು ಟೆಸ್ಟ್ ಮಾಡುತ್ತೆ. ಇಲ್ಲಿ ಟ್ರೇಡ್ನ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಸಿಂಪಲ್ ಅಂದರೆ ಸಿಂಪಲ್. ಹೋಪ್ ನೋಡೋಣ. ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಎದ್ದಿದ್ದಷ್ಟೇ, ನಿದ್ದೆನೂ ಹಿಡಿತಾ ಇದೆ. ಮಾಡಿದ ತಪ್ಪನೆ ಮತ್ತೆ ಪದೇ ಮಾಡಿದ್ರೆ ಇಟ್ಸ್ ಎ ಯೂಸ್ಲೆಸ್. ಸೀರಿಯಸ್ಲಿ, ಲಿಟ್ರಲಿ ಹೇಳ್ಬಿಡ್ತೀನಿ. ತುಂಬ ಸಿಂಪಲ್ ಸೆಟಪ್ ಇದು. ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಐ ಡೋಂಟ್ ನೋ ವೈ ಯು ಗೈಸ್ ಒಂದು ವ್ಯೂ ಕಂಡುಹಿಡಿಯೋದಕ್ಕೆ ಇಷ್ಟೊಂದು ಟೆನ್ಷನ್ ತೊಗೋತೀರಾ. ಯು ಫಾಲೋ ಯಾವುದೇ ಸೆಟಪ್ನ ಫಾಲೋ ಮಾಡಿ. ಓಕೆ, ಡಸಂಟ್ ಮ್ಯಾಟರ್. ಇದು ಸಿಂಪ್ಲೆಸ್ಟ್ ಸೆಟಪ್ಪು. ಯಾವ ಕಡೆ ಬ್ರೇಕ್ ಆಗುತ್ತೆ ಆ ಕಡೆ ಟ್ರೇಡ್ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ಎ ವ್ಯೂ. ಯಾವುದೇ ಸೆಟಪ್ ಆದರೂ ಕೂಡ ವ್ಯೂ ಕರೆಕ್ಟ್ ಇದ್ರೆ ಮಾತ್ರ ಆ ಸೆಟಪ್ ವರ್ಕ್ ಆಗುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಒನ್ ಆಫ್ ದ ಸಿಂಪಲ್ ಸೆಟಪ್ ಇದು. ಓಕೆ, ಇದನ್ನು ಆಲ್ಗೋ ಆಗಿ ಮಾಡ್ತಾ ಇದ್ದೀವಿ. ಐ ಥಿಂಕ್ ಇವತ್ತಿಂದ ಅದ್ರ ವರ್ಕ್ ಶುರು ಆಗುತ್ತೆ. ಕಂಪ್ಲೀಟಾಗಿ ಇದನ್ನು ಆಲ್ಗೋ ಆಗಿ ಕನ್ವರ್ಟ್ ಮಾಡಿಬಿಡ್ತೀವಿ. ಓಕೆ, ಬಟ್ ವ್ಯೂನ ಈಗ ಮ್ಯಾನ್ಯುಯಲ್ ಆಗಿ ನಾವು ವ್ಯೂನ ಕಂಡುಹಿಡಿಯೋ ಥರ ಆಲ್ಗೋದಲ್ಲಿ ಆಗೋದಿಲ್ಲ. ಆ ವ್ಯೂನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆ ಏನೇನು ಬೇಕು ಅಪ್ರೋಚಸ್ಸು ಅದೆಲ್ಲನೂ ನೋಡಿ ಅದನ್ನೆಲ್ಲನೂ ಮಾಡ್ತೀನಿ ಇನ್ನೊಂದು 1 and 2 ವೀಕ್ಸಲ್ಲಿ. ಲೆಟ್ಸ್ ನೋಡೋಣ. ಓಕೆ, ಐ ಆಮ್ ಗೋಯಿಂಗ್ ಟು ಟೆಸ್ಟ್ ಇಟ್. ಅಕೌಂಟ್ಸ್ಗಳನ್ನೆಲ್ಲ ಕನೆಕ್ಟ್ ಮಾಡಿ. ಸಿಂಪಲ್ ಲಾಜಿಕ್ಕು, ಏನೂ ಇಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು. ಓಕೆ, ನಾನು ಮೊನ್ನೆನೂ ಹೇಳಿದ್ದೀನಿ. ಯಾವಾಗ ಮಾರ್ಕೆಟು
CPR ಒಳಗಡೆ ಬರುತ್ತೆ. ನಿಮ್ಮದು ಬ್ರೇಕ್ ಆದಾಗ CPR ಟಚ್ ಮಾಡಿಬಿಟ್ಟು ಬಂದು ಬ್ರೇಕ್ ಆದರೆ ಅವಾಗ ಅದು ವ್ಯಾಲಿಡು. CPR ಒಳಗಡೆನೇ ಇತ್ತು ಕ್ಯಾಂಡಲ್ ಅಂದರೆ ಕ್ಲಿಯರಿಂಗ್ ಯುವರ್ ಆಲ್ ಡೌಟ್ಸ್ ವಿಡಿಯೋದಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕ್ಬಿಟ್ಟಿರ್ತೀನಿ. ಓಕೆ, ಸೊ ಇಲ್ಲಿ ಟ್ರೇಡ್ ಮಾಡೋ ಹಾಗಿಲ್ಲ ಇದ್ರ ಒಳಗಡೆ ಇದ್ದಾಗ ಅಂತ. ಅದನ್ನು ದೇವರನ್ನೇ ನೋಡಿರ್ತಿರೋ ಗೊತ್ತಿಲ್ಲ, ಸುಮ್ಮನೆ ನೋಡಿದ್ರೆ ಅದ್ರ ಯೂಸ್ಲೆಸ್ ಅದು. ಓಕೆ, ಫಸ್ಟ್ ಥಿಂಗು. ಆ್ಯಂಡ್ ಸೆಕೆಂಡ್ ಥಿಂಗು, ಬನ್ನಿ ಈ 4 ಅವರ್ ನೋಡಿ. ಓಕೆ, 4 ಅವರ್ ನೋಡಿದಾಗ ಎಷ್ಟು ಕ್ಲೀನಾಗಿ ನೋಡಿ. ಈ ಸ್ವಿಂಗನ್ನ ಕರೆಕ್ಟಾ, ಈ ಸ್ವಿಂಗನ್ನ ನೋಡಿ. ಈ 4 ಅವರ್ 1 ಅವರ್ ಏನಿದೆಯಲ್ಲ ಅದರಲ್ಲಿ ಸ್ವಿಂಗ್ಸ್ಗಳು ಇರುತ್ತೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ಗೆ ಫಾಲ್ ಆಗ್ತಾ ಇರುತ್ತೆ. ಓಕೆ, ಫಾಲ್ ಆಗಿ ಇಲ್ಲಿ ಬರ್ತೀನಿ. ಓಕೆ, ಇದೊಂದು ಇಂಪಾರ್ಟೆಂಟ್ ಲೆಸನ್ ಅಂದ್ಕೊಳ್ಳಿ. ಸೊ ಫಾಲ್ ಆಗ್ತಾ ಇರುತ್ತೆ, ಮಾರ್ಕೆಟಿಂಗ್ ಫಾಲ್ ಆಗ್ತಾ ಇರುತ್ತೆ, ಒಂದು ಸ್ವಿಂಗ್ ಮಾಡುತ್ತೆ. ಓಕೆನಾ, ಈ ಸ್ವಿಂಗನ್ನ ಸ್ವೀಪ್ ಮಾಡುತ್ತೆ. ಓಕೆ, ಈ ಸ್ವಿಂಗನ್ನ ಸ್ವೀಪ್ ಮಾಡಿ ಒಳಗಡೆ ಬರುತ್ತೆ. ದೆನ್ ಮಾರ್ಕ್ ದ ಫಿಬ್. ಓಕೆ, ಆ ಒಂದು ಝೋನ್ ಇರುತ್ತೆ. ಇದನ್ನು ನಾನು 1000 ಸತಿ ಹೇಳಿದ್ದೀನಿ. ಸ್ವೀಪ್ ಆದಾಗ ಎಂಟ್ರಿ ತಗೊಳ್ಳೋದಕ್ಕಿಂತ ಸ್ವೀಪ್ ಆಗಿ ಮೂಮೆಂಟ್ ಆಗಿ ಫಿಬ್ಬಿಗೆ ಬರುತ್ತಲ್ಲ, ಸ್ವೀಪ್ ಆದಾಗ ಎಂಟ್ರಿ ತಗೊಳ್ಳೋದು, ಬಲಿಂಜರ್ ಬ್ಯಾಂಡ್ ಸ್ವೀಪ್ ಇವೆಲ್ಲ ತಗೋತೀರಾ. ಓಕೆನಾ, ಇನ್ ಕೇಸ್ ವ್ಯೂನ ಫೈಂಡ್ ಔಟ್ ಮಾಡಬೇಕು 4 ಅವರಲ್ಲಿ, ಈ ಥರ ಸ್ವಿಂಗ್ನ ಸ್ವೀಪ್ ಮಾಡಿ ಮೂಮೆಂಟ್ ಆಗಿರುತ್ತೆ ಅಂದ್ಕೊಳ್ಳೋಣ. ಮಾರ್ಕ್ ದ ಫಿಬ್. ಆ ಫಿಬ್ ಝೋನಿಗೆ ಬಂದಾಗ ಟಚ್ ಮಾಡಿದಾಗ ಮಾರ್ಕೆಟ್ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿಂದ ಬೈ ಸೈಡ್ ವ್ಯೂ ಇದೆ. ಸೇಮ್ ಇವಾಗ ಮಾರ್ಕೆಟಿಂಗ್ಗೆ ಅಪ್ಸೈಡ್ ಹೋಗ್ತಾ ಇರುತ್ತೆ ಅಂದ್ಕೊಳ್ಳೋಣ, ಇದನ್ನು ಸ್ವೀಪ್ ಮಾಡಿಬಿಟ್ಟಿರುತ್ತೆ, ದೆನ್ ಒಳಗಡೆ ಬರುತ್ತೆ, ದೆನ್ ಫಿಬ್ ಹಾಕೋತೀರಾ, ದೆನ್ ಸೇಮ್ ಇದೇ ಆಗೋದು. R4 EMA ಬ್ರೇಕಲ್ಲೆಲ್ಲ ಜಾಸ್ತಿ ಮೂಮೆಂಟ್ ಆದಾಗ ಫಿಬ್ ಹಾಕೋತೀರ ಅನ್ನೋದು ಇದೇ ರೀಸನ್ಗೆ. ಓಕೆ, ಸೇಮ್ ಸಿನಾರಿಯೋ 4 ಅವರಲ್ಲಿ. ಓಕೆ, ಸೇಮ್ ಸಿನಾರಿಯೋ ಇಲ್ಲಿ ನೋಡಿ. ಸೇಮ್ ಸಿನಾರಿಯೋ ಬಂತು, ಸ್ವೀಪ್ ಆಯಿತು, ಬಂತು. ಓಕೆ, ಸೊ ಫಿಬ್ ಹಾಕೋತೀರಾ, ಮುಗೀತಾ, ಟಚ್ ಆಯಿತು. ಇಲ್ಲಿಂದ ಏನು ಎತ್ಕೊಂಬಂದ್ರಿ? ವ್ಯೂ, ಅಪ್ಸೈಡ್ ವ್ಯೂ ಎತ್ಕೊಂಬಂದ್ರಿ. ಇನ್ ಕೇಸ್ 4 ಅವರ್ 1 ಅವರಲ್ಲಿ ಡೌನ್ ಸೈಡ್ ವ್ಯೂ ಎತ್ಕೊಂಬಂದು, ಡೌನ್ ಸೈಡ್ ವ್ಯೂ ಇತ್ತು, ಹೈಯರ್ ಟೈಮ್ ಫ್ರೇಮ್ ಅನಲೈಸ್ ಮಾಡೋದೇ ಬಿಟ್ಬಿಡ್ತೀರಾ ಸುಮ್ಮನೆ. R4 EMA ಈ ಥರ ಯಾವ ಸ್ಟ್ರಾಟಜಿನೂ ವರ್ಕ್ ಆಗಲ್ಲ ನಿಮ್ಮ ವ್ಯೂ ರಾಂಗ್ ಇದ್ರೆ. ಇವಾಗ R4 EMA ಬ್ರೇಕ್ ಆಯಿತು ಅಂದ್ಕೊಳ್ಳೋಣ. ಓಕೆ, R4 EMA ಬ್ರೇಕ್ ಆಯಿತು. ಸೊ ಏನಾಗುತ್ತೆ, ದೆನ್ ನಿಮ್ಮ 530 ಸೆಟಪ್ ಬರುತ್ತೆ, ಫಾರ್ಮ್ ಆಗುತ್ತೆ. ಸೆಲ್ ಸೈಡ್ ಎಂಟ್ರಿ ತಗೋತೀರಾ. 4 ಅವರಲ್ಲಿ ವ್ಯೂ ನೋಡಿ. ಈಸ್ ದಿಸ್ 4 ಅವರಲ್ಲಿ ವ್ಯೂ ಸೆಲ್ ಸೈಡ್ ಇದೆಯಾ ಆರ್ 1 ಅವರಲ್ಲಿ ಇದೆಯಾ? ಬನ್ನಿ ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದ ಎಕ್ಸಾಂಪಲನ್ನೇ ಇಲ್ಲಿ ಅಬ್ಸರ್ವ್ ಮಾಡಿ. ಈ ಸ್ವಿಂಗ್ ಏನಿದೆಯಲ್ಲ ಕರೆಕ್ಟಾ, ಈ ಸ್ವಿಂಗು ಸ್ವೀಪ್ ಆಗಿ ಒಳಗಡೆ ಬಂತು ಕರೆಕ್ಟಾ. ನೋಡಿ, ಸ್ವೀಪ್ ಆಗಿ ಒಳಗಡೆ ಬಂತು. ಇಲ್ಲಿ ಹೇಗೆ ಕೆಳಗಡೆ ಸ್ವೀಪ್ ಆಗಿ ಮೇಲೋಯ್ತು, ಇಲ್ಲಿ ಸ್ವೀಪ್ ಆಗಿ ಒಳಗಡೆ ಬಂತು. ಸೊ ಇವಾಗ ಏನು ಮಾಡ್ತೀರಾ, ಸೇಮ್ ಇಲ್ಲಿ ನೋಡಿ, ಸ್ವೀಪ್ ಆಗಿರೋದ್ರಿಂದ ಏನು ನಾವು ಕನೆಕ್ಟ್ ಮಾಡಿದ್ವಲ್ಲ ಕರೆಕ್ಟಾ, ಇಲ್ಲಿ ನೋಡಿ ಸ್ವೀಪ್ ಆಗಿರೋದ್ರಿಂದ ಈ ಒಂದು ಮೂಮೆಂಟ್ ಏನಿದೆಯಲ್ಲ ಇದಕ್ಕೆ ಫಿಬ್ನ ಕನೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್. ಓಕೆ, ಬ್ರೇಕ್ ಆಗಿ ಹೋಗ್ತಾ ಇದೆ, ಸೊ ಯೂಸ್ಲೆಸ್ ಆಗೋಗುತ್ತೆ, ನಿಮ್ಗೆ ಅವಾಗ ವ್ಯೂ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಅಗೇನ್ ಏನು ಮಾಡ್ತೀರಾ, ಕ್ಲೋಸ್ ಮಾಡ್ತೀರಾ ಇದನ್ನು. ಓಕೆ, ಈ ದಿನ ನಿಮಗೆ ಒಳಗಡೆ ಬಂದಾಗ ಬೇರೆ ಯಾವ್ದಾದ್ರು ಸೆಟಪ್ಸ್ಗಳನ್ನ ಟ್ರೇಡ್ ಮಾಡ್ತೀರಾ. ಯು ಹ್ಯಾವ್ 430 ಸೆಟಪ್ಸ್, ಯು ಹ್ಯಾವ್ ಟ್ರೇಡಿಂಗ್ ಲೆಜೆಂಡ್ದು, ವಾಲ್ಯೂಮ್ ಪ್ರೊಫೈಲ್ದು ಎಲ್ಲ ಸೆಟಪ್ಸ್ ಇದೆ, ಯಾವ್ದು ಬೇಕಾದ್ರೂ ಟ್ರೇಡ್ ಮಾಡ್ತೀರಾ. ನೆಕ್ಸ್ಟ್ ನೋಡಿ, ಇದನ್ನ ಬ್ರೇಕ್ ಮಾಡಿದೆ, ಸ್ವೀಪ್ ಮಾಡಿ ಒಳಗಡೆ ಬಂದಿದೆ. ಇಲ್ಲಿ ನೋಡ್ಬೋದು ಹಾಗೇ ಒಳಗಡೆ ಬಂದ್ಬಿಟ್ಟಿದೆ ಕರೆಕ್ಟಾ. ಸೊ ಇವಾಗ ಇಲ್ಲಿ ನೋಡಿ, ಸ್ವೀಪ್ ಆಗಿರೋದ್ರಿಂದ ನೋಡಿ ಇಲ್ಲಿ ಹಾಕೋತೀನಿ. ಇಲ್ಲಿಗೆ ಟಚ್ ಆದಾಗ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿಂದ ಸೆಲ್ ಸೈಡ್ ವ್ಯೂ ಟ್ರೇಡ್ ಇಲ್ಲೇನು ನೀವು ಮಾಡೋದಿಲ್ಲ. ಇಲ್ಲಿಂದ ಇನ್ಮೇಲೆ ನೀವು ಇಲ್ಲಿ ತನಕ ಟ್ರೇಡ್ ನೋಡ್ತಿರಾದ್ರೆ ಸೆಲ್ ಸೈಡ್ ಟ್ರೇಡ್ಸ್ಗಳನ್ನ ನೋಡಬೇಕು. ಓಕೆ, ಸಿಂಪಲ್. ಇವಾಗ ನೋಡಿ, ಇಲ್ಲಿ ಬ್ರೇಕ್ ಆಯ್ತಾ. ಇಫ್ ಯು ನೀಡ್ ಮೋರ್ ಟ್ರೇಡ್ಸ್, ಓಕೆ, ಜಾಸ್ತಿ ಟ್ರೇಡ್ಸ್ ತೊಗೋಬೇಕು ಅಂದರೆ ಗೋ ವಿತ್ 1 ಅವರ್. 1 ಅವರಲ್ಲಿ ಅದನ್ನೇ ಹುಡುಕಿ. ಓಕೆ, ಸಿಂಪಲ್ಲು. ಇಲ್ಲಿ ನೋಡಿ, ಈ ಲೆವೆಲ್ಲು ಸ್ವೀಪ್ ಆಯ್ತಾ, ದೆನ್ ಮಾರ್ಕ್ ದ ಫಿಬ್, ಮುಗೀತು. ವ್ಯೂ ಎತ್ಕೊಂಬನ್ನಿ, ದೆನ್ 5 ಮಿನಿಟ್ಸಲ್ಲಿ ಆರ್ 15 ಮಿನಿಟ್ಸಲ್ಲಿ ನಾವು ಎಂಟ್ರಿ ತೊಗೊಳ್ಳೋದು 15 ಮಿನಿಟ್ಸಲ್ಲಿ. 15 ಮಿನಿಟ್ಸಲ್ಲಿ ಆ ಎಂಟ್ರಿನ. ಇವಾಗ ಇನ್ನೊಂದು ಬನ್ನಿ, ಇಲ್ಲಿ ನೋಡ್ಬೋದು, ಈ ಒಂದು ದೊಡ್ಡ ಕ್ಯಾಂಡಲ್ ಬ್ರೇಕ್ ಮಾಡಿಲ್ಲ, ಇಲ್ಲೊಂದು ಡೋಜಿ ಬ್ರೇಕ್ ಮಾಡ್ತು ಅಂದ್ಕೊಳ್ಳೋಣ, ಅದನ್ನು ಎಂಟ್ರಿ ತೊಗೋತೀರಾ, ಬಾಕ್ಸ್ ಆಚೆ ಇಡ್ತೀರಾ. ಓಕೆ, ನಾನು ಅವಾಗ ಎದ್ದಿರಲಿಲ್ಲ ಕರೆಕ್ಟಾ, ನಾನು ಏನು ಮಾಡಲಿ ಇವಾಗ ಎದ್ದಿಲ್ಲ ಅಂದರೆ
ಸೊ ಏನು ಮಾಡ್ತೀನಿ, ವೆಯ್ಟ್ ಮಾಡ್ತೀನಿ ತಿರ್ಗಾ ಬ್ರೇಕ್ ಆಗಿದ್ದಕ್ಕೆ. ಬ್ರೇಕ್ ಆಯಿತು ತಿರ್ಗಾ. ಸೊ ಬ್ರೇಕ್ ಆಗಿ ಹಿಂಗೆ ಹೋಗಿದ್ರೆ ಬಿಟ್ಬಿಡ್ತಾ ಇದೆ. ಬಟ್ ಬಿಗ್ ಕ್ಯಾಂಡಲ್ ಬ್ರೇಕ್ ಆದಾಗ ಏನು ಮಾಡ್ತೀರಾ, ಯು ವಿಲ್ ವೆಯ್ಟ್ ಫಾರ್ ಈ ಝೋನ್ನ ಟೆಸ್ಟ್ ಮಾಡೋದಕ್ಕೆ. ಬೈ ಸೈಡ್ ಟ್ರೇಡ್ ನೋಡಿ, ಅದಕ್ಕೆ ಹೇಳಿದ್ದು ಈ ಝೋನ್ ಟಚ್ ಆಯಿತು. ಸೊ ಎಸ್ ಎಲ್ ಏನಾಗುತ್ತೆ, ಇದಕ್ಕಿಂತ ಕೆಳಗಡೆ ಆಗುತ್ತೆ. ಸಿ ಯು ಗಾಟ್ 1:2ನ 1:1.5 ಲೆಟ್ಸೆ 1:2 ಇಟ್ಕೊಳ್ಳೋಣ. ಈ ಸ್ವಿಂಗ್ಸ್ಗಳ ಹತ್ರ ಇಟ್ಕೊಳ್ಳೋಣ, ಟಾರ್ಗೆಟ್ ಸ್ವಿಂಗ್ಸ್ಗಳ ಹತ್ರ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಏನಿಲ್ಲ, ಬ್ರೇಕ್ ಇವನ್ ತರೋದು ಬಿಟ್ಬಿಡೋದು, 1:3ನೇ ಅನ್ಕೊಳ್ಳೋಣ. ಓಕೆ, ಸೊ ಆ್ಯಕ್ಚುಲಿ ಸೆಟಪ್ ಹೋಗೋದು 1:3. ಬಟ್ ದ ಥಿಂಗ್ ಏನಂದರೆ ಹೆಂಗೆ ಎಕ್ಸಿಟ್ ಏನು ಅಂತ ಎಲ್ಲ ಗೊತ್ತಿರಬೇಕು. ಓಕೆ, ಸೊ ಇವಾಗ ಏನಾಯಿತು, ಇಷ್ಟು ಹೋಯ್ತಾ. ಸೊ ಬ್ರೇಕ್ ಇವನಿಗೆ ತರೋದು. ಸೊ ಫಸ್ಟ್ ಟಾರ್ಗೆಟ್ ಇದು ಅನ್ಕೊಳ್ಳೋಣ. ಓಕೆ, ಸೊ ಇದನ್ನ ಟಚ್ ಆದಾಗ 1:1ಗೆ ತರೋದು. ಹೋಪ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಯ್ತು, 1:3 ಹೋಯ್ತು ಅಂದರೆ 1:2 ತರೋದು. ಇಲ್ಲ, ನೀವು EMA 20 ಇಟ್ಕೊಂಡು EMA 20 ಕ್ಲೋಸ್ ಆದಾಗ ಟ್ರೇಡ್ನ ಕ್ಲೋಸ್ ಮಾಡೋದು. ಅದೊಂದು ಟ್ರಯಲಿಂಗ್ ಅಪ್ರೋಚ್, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿಂಪಲ್ ಟೆಕ್ನಿಕ್. ಐ ಡೋಂಟ್ ನೋ ವೈ ಯು ಗಾಯ್ಸ್ ಸರ್ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀರಾ. ಇಲ್ಲಿ ಸೆಲ್ ಟ್ರೇಡ್ ತೊಗೊಂಡಿದ್ದೀರಾ. ಓಕೆ, ಇದನ್ನು ರಿಮೂವ್ ಮಾಡ್ತೀನಿ ಎಲ್ಲನೂ ಕೂಡ. ನನಗೆ ಇವಾಗ ಒಬ್ರು ಕಳಿಸಿದ್ರು. ಓಕೆ, 5:30 ಇಲ್ಲಿ ಸೆಲ್ ಟ್ರೇಡ್ ತೊಗೊಂಡಿದ್ದೀರಾ. ಯಾಕೆ ಸೆಲ್ ಟ್ರೇಡ್ ತೊಗೊಂಡಿದ್ದೀರಾ? ಓಕೆ, ಕರೆಕ್ಟ್. ಯಾಕೆ ತೊಗೊಂಡಿರ್ತೀರಾ? ಫಸ್ಟ್ CPR ನೋಡೋಣ. ನೀವೇನು ತೊಗೊಂಡಿದ್ದೀರ ಟ್ರೇಡ್, CPR ಒಳಗಡೆ ಇದೆ. ನಾನು ಹೇಳಿದ್ದೀನಿ 1000 ಸತಿ CPR ಗೋಡೆ ಥರ ಆ್ಯಕ್ಟ್ ಆಗುತ್ತೆ ಅಂತ. ನೀವು ತೊಗೊಂಡಿರೋ ಟ್ರೇಡು CPRನೇ ಟಚ್ ಮಾಡ್ತಾ ಇದೆ. ಇಲ್ಲಿಂದ ರಿವರ್ಸ್ ಆಗೋದಿಲ್ವಾ? ಅದೇ ಏನಾದರೂ ಹಿಂಗೆ CPR ಇತ್ತು ಅಂದ್ಕೊಳ್ಳೋಣ. ಓಕೆ, ಹಿಂಗೆ ಟಚ್ ಆಗಿ ಒಳಗಡೆ ಆಚೆ ಬಂದಿತ್ತು ಅಂದ್ಕೊಳ್ಳೋಣ. ಆವಾಗ ನೋಡಿ, ಆ ಕ್ಯಾಂಡಲ್ಸ್ಗಳಿಗೆ ಯಾವುದೇ ಥರ ಅಡ್ಡ ಇರೋದಿಲ್ಲ, ಗೋಡೆ ಇರೋದಿಲ್ಲ. ಸೊ ಈಸಿ ಮೂವ್ ಆಗೋದಕ್ಕೆ. ಕರೆಕ್ಟಾ? ಇಲ್ಲೆಲ್ಲ ಎಲ್ಲಿ ಮೂವ್ ಆಗೋದಕ್ಕಾಗುತ್ತೆ? ಇಲ್ಲಿ ಗೋಡೆ ಇಲ್ವಾ? ಹಿಂಗೆ ಮೂವ್ ಆಗೋಕ್ಕಾಗತ್ತೆ ಫ್ರೀಯಾಗಿ? ಅದೇ ಈ ಕ್ಯಾಂಡಲ್ ನೋಡಿ, ಇದು ದಾಟ್ಬಿಟ್ಟಿದೆ. ಇದಕ್ಕೆ ಮೂವ್ ಆಗೋಕ್ಕೆ ಫ್ರೀಯಾಗಿ ಜಾಗ ಇದೆಯಾ? ಕಾಮನ್ ಸೆನ್ಸ್. ಓಕೆ, ಫಸ್ಟ್ ರಾಂಗು, ಫಸ್ಟ್ ಮಿಸ್ಟೇಕು. ಓಕೆ, CPR ಹಿಂಗಿತ್ತು. ಅದನ್ನು ನಾನು ಡೌಟ್ ಕ್ಲಿಯರಿಂಗ್ ವಿಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಅದು ಏನೂ ಇಲ್ಲವೇ ಇಲ್ಲ. ಓಕೆ, ದೆನ್ ನೋಡಿ, ಅದು EMA ಸಪೋರ್ಟ್ ತಗೋತಾ ಇದೆ, ಅದು ಬೇರೆ ಪ್ರಶ್ನೆ. ಓಕೆನಾ? ಒಂದು. ದೆನ್ ಇವಾಗ CPR ಇಂಡಿಕೇಟರ್ದಾಯಿತು. ಓಕೆ, ದೆನ್ ನೀವು ಇವಾಗ ಒಬ್ಬರು ಕ್ಯಾಮ್ರೆಲ್ಲ. ಓಕೆ, ಕ್ಯಾಮ್ರೆಲ್ಲ ನೋಡೋಣ ಬನ್ನಿ. ಅಬ್ಸರ್ವ್ ಮಾಡಿ. ಓಕೆ, ಅಬ್ಸರ್ವ್ ಮಾಡಿ ನಿಮ್ಮ ಟ್ರೇಡ್ ಪ್ರಕಾರ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ R3 EMA ಬ್ರೇಕ್ ಆಗಿತ್ತು ಅಂದ್ಕೊಳ್ಳೋಣ. ಓಕೆ, R3 EMA ಬ್ರೇಕ್ ಆಗಿತ್ತು ಅಂದ್ಕೊಳ್ಳೋಣ. R3 EMA ಬ್ರೇಕ್ ಆಗಿದೆಯಾ? R2 EMA ಬ್ರೇಕ್ ಆಗಿದೆಯಾ? ಯಾವುದೂ ಬ್ರೇಕ್ ಆಗಿಲ್ಲ. ಇಲ್ಲಿ ಯಾವುದೇ ಥರ ಸೆಲ್ ಸೆಟಪ್ ಕ್ರಿಯೇಟ್ ಆಗಿದೆಯಾ? ಇಲ್ಲ. ಸೊ ಯಾವಾಗ EMA ನೋಡಬೇಕು, ಯಾವಾಗ ನೋಡಬಾರ್ದು? ಹೈಯರ್ ಟೈಮ್ ಫ್ರೇಮಿಂದ ವ್ಯೂ ಎತ್ಕೊಂಬರ್ತೀರಾ. ಹೈಯರ್ ಟೈಮ್ ಫ್ರೇಮಿಂದ ವ್ಯೂ ಎತ್ಕೊಂಬಂದು ದೆನ್ ಅವಾಗ ನಿಮಗೆ ಸೆಲ್ ವ್ಯೂ ಇದೆ ಅಂದಾಗ ದೆನ್ ಮಾರ್ಕೆಟ್ ಇವಾಗ ನಿಮಗೆ R3 ಟಚ್ ಮಾಡಿ ಬರ್ತಾ ಇದೆ ಅಂದರೆ ವಿತೌಟ್ EMA ಅವಾಗ ನೀವು ಟ್ರೇಡ್ಗಳನ್ನ ತೊಗೋಬೋದು. ಬಟ್ ದ ಥಿಂಗ್, ನೀವು ಹೈಯರ್ ಟೈಮ್ ಫ್ರೇಮಲ್ಲಿ ರಾಂಗ್ ಮಾಡ್ತಾ ಇದ್ದೀರಾ ಅಂದರೆ ದೆನ್ ಇಟ್ಸ್ ಎ ಯೂಸ್ಲೆಸ್. ಓಕೆ, ಹೈಯರ್ ಟೈಮ್ ಫ್ರೇಮಲ್ಲಿ ನೀವು ವ್ಯೂನ ಕಂಡಿಡ್ಬೇಕಾದ್ರೆ ಅವ್ರು ಕೇಳಿದ್ರು, ಬ್ರೋ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿತ್ತು. ಎಲ್ಲಿ ಸ್ವೀಪ್ ಆಗಿತ್ತು? ಎಲ್ಲಿ? BB ಸ್ವೀಪ್ ಎಲ್ಲಾಗಿದೆ? ಅಬ್ಸರ್ವ್, BB ಸಪೋರ್ಟ್ ತಗೋತಾ ಇದೆ 4 ಅವರಲ್ಲೇ. ನಿಮ್ಗೆ ಅಲ್ಲೂ ಹೇಳ್ತಾ ಇದೆ ಇಟ್ಸ್ ಎ ವ್ಯೂ, ಸೆಲ್ ಸೈಡ್ ಬೈ ಸೈಡ್ ವ್ಯೂ. ಬೊಲಿಂಜರ್ ಬ್ಯಾಂಡ್ 4 ಅವರಲ್ಲಿ ಸಪೋರ್ಟ್ ತಗೋತಾ ಇದೆ. ನೀವು 4 ಅವರ್ 1 ಅವರ್ ಇವೆಲ್ಲ ಟ್ರೇಡ್ ಮಾಡೋದಿಲ್ಲ. ವ್ಯೂನ ಎತ್ಕೊಂಬಂದು ಅದ್ರ ಪ್ರಕಾರ 15 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ತೀರಾ. ಓಕೆನಾ? ಟಚ್ ಆಗ್ತಾ ಇದೆ ಅಂದರೆ ವ್ಯೂ. ಓಕೆ, ಸೆಲ್ ಸೈಡ್ ವ್ಯೂ ಹೆಂಗೆ ಬಂತಿಲ್ಲಿ? ಓಕೆ, ಇವಾಗ ನೋಡಿ, ಇಲ್ಲಿ ರಿಜೆಕ್ಟ್ ಆಗಿದೆ. ಯು ಕ್ಯಾನ್ ಅಬ್ಸರ್ವ್ 5:30 ಟ್ರೇಡ್ ಸೆಟಪ್ನೆಲ್ಲ ಇಲ್ಲಿಂದ ಲೋವರ್ ಬ್ಯಾಂಡ್ ತನಕ ಸೆಲ್ ಸೈಡ್ ವ್ಯೂ ಇಟ್ಕೊಬೋದು. ಓಕೆ, ಸೊ ಇನ್ನೊಂದು ಬೆಸ್ಟ್ ನಾನು ಇವಾಗ ಹೇಳಿದ್ನಲ್ಲ, ವೆನ್ ಎವರ್ ಮಾರ್ಕೆಟ್ ಫಾಲ್ ಆಗ್ತಾ ಇದೆ, ಒಂದು ಹಿಂಗೆ ಸ್ವಿಂಗ್ ಮಾಡಿರುತ್ತೆ ಅನ್ಕೊಳ್ಳೋಣ. ಓಕೆ, ಈ ಸ್ವಿಂಗ್ ಲೋನ ಸ್ವೀಪ್ ಮಾಡಿ ಒಳಗಡೆ ಬಂತು ಅನ್ಕೊಳ್ಳೋಣ. ಆರ್ ಸ್ವೀಪ್ ಮಾಡ್ದಲ್ಲೇ ಹಿಂಗೆ ರೀಟೆಸ್ಟ್ ಆಗಿ ಬಿದ್ದರೆ ಬಿತ್ತು ಅಷ್ಟೇನೆ. ದೆನ್ ಈ ಸ್ವಿಂಗಿಗೆ ನಾವು ಆ ಪ್ಲ್ಯಾನ್ ಮಾಡ್ಕೋತೀವಿ ಇನ್ ಕೇಸ್ ಫಾಲ್ ಆಗ್ತಾ ಇದ್ರೆ ಮಾರ್ಕೆಟು. ಓಕೆ, ಸೊ ಸ್ವೀಪ್ ಆಗಿ ಒಳಗಡೆ ಬಂದಾಗ ಮಾರ್ಕ್ ದಿ ಫಿಬ್, ಆ ಫಿಬ್ ಝೋನ್ಗಳಲ್ಲಿ ಟ್ರೇಡ್ ಮಾಡ್ತೀರಾ.
ಆರ್ ಅದನ್ನ 4 ಅವರಲ್ಲಿ 1 ಅವರಲ್ಲಿ ನೋಡಿದಾಗ ವ್ಯೂ ಎತ್ಕೊಂಡ್ಬರ್ತೀರಾ, ಅದ್ರ ಪ್ರಕಾರ 5 ಮಿನಿಟ್ಸಲ್ಲಿ ಇದು ಮಾಡ್ತೀರಾ. ಸೇಮ್ ಆಗಿರೋದು ಇದೇನೆ. ಕರೆಕ್ಟಾ? ಈ ಒಂದು ಸ್ವಿಂಗ್ ಲೋನ ಸ್ವೀಪ್ ಮಾಡಿ ಒಳಗಡೆ ಬಂತು, ಎಲ್ಲರೂ ಏನು ಮಾಡ್ತಾರೆ, ಇಲ್ಲಿ ಟ್ರೇಡ್ ಪ್ಲಾನ್ ಮಾಡ್ತಾರೆ. ನಾವು ಹಂಗೆ ಮಾಡ್ತೀವಾ? ಆಲ್ರೆಡಿ ಇಷ್ಟು ಮೂಮೆಂಟ್ ಆಗೋಗಿದೆ ಅಂತ ನನ್ನ ಮಗ ಅಲ್ಲಿ ತಗೋತಾನೆ. ಸೊ ಮಾರ್ಕ್ ದ ಫಿಬ್, ಮುಗೀತು. ಸೊ ಇಲ್ಲಿ ನೋಡಿ ವ್ಯೂ ಎತ್ಕೊಂಬಂದೆ, ಸೇಮ್ ನಾನು 15 ಮಿನಿಟ್ಸಲ್ಲಿ ಬಂದೆ, ನನ್ನ ಕೈಯಲ್ಲಿ ಇಲ್ಲಿ ಟ್ರೇಡ್ ತೊಗೊಳಕ್ಕಾಗಲಿಲ್ಲ. ಓಕೆ, ಹೇಳ್ತಿದ್ದೀನಲ್ಲ, ಈ ಬ್ರೇಕಲ್ಲಿ ಟ್ರೇಡ್ ತೊಗೊಳಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ? ನಾನು ಎದ್ದಿರಲಿಲ್ಲ. ಸೊ ಐ ವೆಯ್ಟೆಡ್. ಇಲ್ಲಿ ಬ್ರೇಕ್ ಆದ, ಈಗ ಏನಾದ್ರು ಸೆಲ್ ಬ್ರೇಕ್ ಆಗಿದ್ರೆ ನಾನು ಟ್ರೇಡೇ ತೊಗೋತಾ ಇರಲಿಲ್ಲ. ನನ್ಗೆ ಐ ನೋ 4 ಅವರ್ಸಲ್ಲಿ ವ್ಯೂ. ಓಕೆ, ಇಲ್ಲಿ ಬ್ರೇಕ್ ಆಯಿತು, ಬಿಗ್ ಕ್ಯಾಂಡಲ್ ಬ್ರೇಕ್ ಆದಾಗ ಏನು ಮಾಡಬೇಕು ಅಂತ 5:30 ಸೆಟಪ್ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟಿಲ್ ನೀವು ಸರ್ ಇಲ್ಲಿ ಟ್ರೇಡ್ ತೊಗೋತಾ ಇದ್ದೀರಾ ಅಂದರೆ ಯೋಚನೆ ಮಾಡಿ. ಓಕೆ, ಅಗೇನ್ ಈ ಜಾಗಕ್ಕೆ ಬಂದು ಟ್ಯಾಪ್ ಮಾಡುತ್ತೆ, ಬಂದು ಟ್ಯಾಪ್ ಮಾಡ್ತು, ಇಲ್ಲಿ ಎಂಟ್ರಿ ಆಗಿದ್ದು. ಓಕೆ, ಸಿಂಪಲ್, ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಏನೂ ಇಲ್ಲ. ಎವ್ರಿ ಡೇ ಇದನ್ನು ಫಾಲೋ ಮಾಡಿ. ಓಕೆ, ವ್ಯೂನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದೆನ್ ಯು ವಿಲ್ ಗೆಟ್ ಟು ನೋ. ಸಂಜೆ 4:30 ಅಪ್ಲೋಡ್ ಮಾಡ್ತೀನಿ. ಸಿಗೋಣ, ಬಾಯ್ ಬಾಯ್.